ಕಾಂಚೀವರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಬನಾರಸ್ ಸಿಲ್ಕ್ ಸ್ಯಾರೀಸ್, ಪೋಚಂಪಲ್ಲಿ ಸಿಲ್ಕ್ ಸ್ಯಾರೀಸ್, ಇಕ್ಕತ್ ಸಿಲ್ಕ್, ಟಿಶ್ ಸಿಲ್ಕ್, ಸಾಫ್ಟ್ ಸಿಲ್ಕ್ಸ್, wedding collection also available. Muhurtam sarees, saree, petticoat, wedding tops, nighty, lehenga, jeans pant, jeans t-shirt, ಕಿಡ್ಸ್ ವೇರ್, ಹಲವಾರು ರೀತಿಯ ಮದುವೆ ಸಮಾರಂಭ ಹಾಗೂ ಎಲ್ಲ ರೀತಿಯ ಸಮಾರಂಭಗಳಿಗೆ ಪಿವಿಆರ್ ಸಿಲ್ಕ್, ಬಾಗೇಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ. ಪುರಾತನ ಕಾಲದ ಪವಾಡ ಮಹಿಮೆ ಕತ್ತಿಬಿಸನಹಳ್ಳಿ ಗ್ರಾಮದ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಘದ ವತಿಯಿಂದ ಈ ಭಾಗದ ಸುತ್ತಮುತ್ತ ಗ್ರಾಮದ ಗೌರವಾನ್ವಿತ ಭಕ್ತರು, ಕೊಳತೂರು ಪಂಚಾಯಿತಿ, ಯಲ್ದೂರು ಭಾಗದ ಭಕ್ತರು ಹಾಗೂ ವಿವಿಧ ಎಲ್ಲಾ ಗ್ರಾಮಗಳ ಭಕ್ತರು ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ರಥೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷರು ಕೆವಿ ನಾರಾಯಣ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಎನ್ ಸೋಮಶೇಖರ್ ರೆಡ್ಡಿ, ಆಡಳಿತ ಮಂಡಳಿಯ ಗೌರವಾನ್ವಿತ ಎಲ್ಲ ಸದಸ್ಯರು, ಊರಿನ ಗ್ರಾಮಸ್ಥರು ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹದ ದಾನಿಗಳು, ದೇವಸ್ಥಾನದ ಕೋಟೆ ಯಾಗಶಾಲೆ ಮತ್ತು ಇತರ ಜಾಗದಲ್ಲಿ ಸುಣ್ಣ ಬಳಸುವ ಸೇವೆ, ದೇವಸ್ಥಾನಕ್ಕೆ ವಿದ್ಯುತ್ ದೀಪಾಲಂಕಾರ ಹಾಗೂ ಧ್ವನಿವರ್ಧಕ ಸೇವೆ, ಹೂವಿನ ಅಲಂಕಾರ ಸೇವೆ, ಮೂಲ ದೇವರಿಗೆ ಅಲಂಕಾರ ಸೇವೆ, ಬ್ರಹ್ಮ ರಥೋತ್ಸವಕ್ಕೆ ತಮಟೆ ಮತ್ತು ಹಲಗೆ ಸೇವೆ, ನಾದಸ್ವರ ಮತ್ತು ವಾದ್ಯದವರಿಂದ ಸೇವೆ, ರಥೋತ್ಸವಕ್ಕೆ ಪುರೋಹಿತರ ಸೇವೆ, ದೇವರಿಗೆ ಸಾಮಗ್ರಿ ಸೇವೆ, ದೇವರಿಗೆ ಅಭಿಷೇಕ ಪೂಜೆ ಮತ್ತು ವಸ್ತ್ರ ಸೇವೆ, ಕಾರ್ಯಕ್ರಮದ ಭಕ್ತಾದಿಗಳಿಗೆ ಪ್ರಸಾದ ಸೇವೆ, ಹೂವಿನ ಅಲಂಕಾರ ಸೇವೆ, ಕಲ್ಯಾಣೋತ್ಸವಕ್ಕೆ ಲಾಡು ವಿತರಣೆ ಸೇವೆ ಹಾಗೂ ಪ್ರಧಾನ ಅರ್ಚಕರ ಕಲ್ಲುಕುಂಟೆ ಶೇಷಾದ್ರಿ ಮಗ ಭರತ್ ಶರ್ಮಾ, ಪೂಜಾ ಆಗಮಿಕ ಸೂರ್ಯನಾರಾಯಣ ರಾವ್ ಮಗ ಕರುಣಾಕರ್ ರಾವ್ ಮತ್ತು ವೃಂದದವರು, ಯಲ್ದೂರು ಹಾಗೂ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಹಾಗೂ ಗ್ರಾಮ ಅಭಿವೃದ್ಧಿ ಸಂಘದ ಆಡಳಿತ ಮಂಡಳಿ ಮತ್ತು ಕತ್ತಿಬಿಸನಹಳ್ಳಿ ಗ್ರಾಮಸ್ಥರು, ಗಣ್ಯರು, ಹಿರಿಯರು ಭಾಗವಹಿಸಿ ರಥೋತ್ಸವ ಅದ್ದೂರಿಯಿಂದ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರು ನಾರಾಯಣ ರೆಡ್ಡಿರವರು ಮಾತನಾಡಿ, ನಮ್ಮ ದೇವಸ್ಥಾನದ ಶ್ರೀದೇವಿ ಮತ್ತು ಭೂದೇವಿ ಚನ್ನಕೇಶವ ಸ್ವಾಮಿ ಬಹಳ ವಿಶೇಷತೆ ಇದೆ. ಪ್ರತಿಯೊಬ್ಬ ಭಕ್ತರು ದೃಢ ಮನಸ್ಸಿನಿಂದ ಮಾಡುವವರಿಗೆ ದೇವರ ಸಂಕಲ್ಪ ಸಿಗುತ್ತದೆ. ಪ್ರತಿ ವರ್ಷವೂ ಎಲ್ಲರ ಸಹಕಾರದಿಂದ ರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ಆನಂದ್ ರವರು ಮಾತನಾಡಿ, ತಾಲೂಕು ವ್ಯಾಪ್ತಿಯ ಸಂಬಂಧಪಟ್ಟ ಕತ್ತಿಬಿಸನಹಳ್ಳಿ ಗ್ರಾಮದಲ್ಲಿ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ರಥೋತ್ಸವ ಭಕ್ತರ ದರ್ಶನ ಎಲ್ಲರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಅದ್ದೂರಿಯಿಂದ ನೆರವೇರಿಸಿ ಬಂದಿರುವ ಭಕ್ತರಿಗೆ ಪ್ರಸಾದ ವಿನಿಯೋಗ, ಫಲಾಹಾರವನ್ನು ಸ್ವೀಕರಿಸಿ ಮಾಡುತ್ತೇವೆ ಎಂಬುದಾಗಿ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಸ್ವಾಮಿರವರು ಮಾತನಾಡಿ, ಚೋಳರ ಕಾಲದ ಪ್ರಸಿದ್ಧ ದೇವಸ್ಥಾನ ಪೂರ್ಣ ಮಾಹಿತಿ ಮತ್ತು ವಿವರಗಳನ್ನು ಭಕ್ತರಿಗೆ ರಥೋತ್ಸವದ ಪ್ರಯುಕ್ತ ಎಲ್ಲ ರೀತಿಯ ಸಲಹೆ ಸೂಚನೆಗಳನ್ನು ತಿಳಿಸಿದ್ರು. ರಥೋತ್ಸವಕ್ಕೆ ಬಂದಿರುವ ಎಲ್ಲ ಭಕ್ತರಿಗೆ ಆಡಳಿತ ಮಂಡಳಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದ್ರು. ನೆಲೆಸಿರ್ತಕ್ಕಂತಹ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನಕೇಶ್ವರ ಸ್ವಾಮಿ ಒಂದು ದೇವಸ್ಥಾನ ಇದು. ಇದಕ್ಕೆ ತುಂಬಾ ಪುರಾತನ ಇತಿಹಾಸವಿದೆ. ನಮ್ಮ ತಾತ ಮುತ್ತಾತಂದ್ರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು 500-600 ವರ್ಷಗಳ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥ ಈ ದೇವಾಲಯದಲ್ಲಿ ತುಂಬಾ ವಿಶೇಷತೆ ಇದೆ. ಈ ದೇವಾಲಯದಲ್ಲಿ ಒಂದು ಹುತ್ತ ಇದೆ. ಆ ಹುತ್ತದಲ್ಲಿ ಈಗಲೂ ಸಹ ಒಂದು ನಾಗರ ಸರ್ಪ ಹೋಗಿ ಬರ್ತದೆ ಅಂತ ಒಂದು ಐತಿಹ್ಯ ಇದೆ. ಆ ಒಂದು ಸತ್ಯವಂತರಿಗೆ ಕಾಣಿಸುತ್ತೆ ಅಷ್ಟೇ, ಇನ್ನು ಬೇರೆ ಯಾರಿಗೂ ಕಾಣಿಸಲ್ಲ ಅಂತಕ್ಕಂಥ ಒಂದು ಮಾತು ಇಲ್ಲಿ ಹೇಳ್ತಾರೆ. ಒಬ್ಬೊಬ್ಬರು ಅರ್ಚಕರು ತುಂಬಾ ಸ್ವಚ್ಛವಾಗಿ ದೃಢ ಮನಸ್ಸಿನಿಂದ ಅವ್ರು ಮಾಡ್ತಾ ಇದ್ದಂತ ಪೂಜೆಗೆ ಅವರಿಗೆ ಒಂದು ಆ ನಾಗರ ಹಾವು ದರ್ಶನ ಸಿಗ್ತಾ ಇತ್ತು ಅಂತ ಹೇಳ್ತಾರೆ. ಎಲ್ಲಾ ಭಕ್ತಾದಿಗಳು ಬಂದಾಗ ಇಲ್ಲಿ ಅವ್ರ ಕೋರಿಕೆ ಏನು ಅಭಿಷ್ಟಗಳಿರುತ್ತೆ ಅದನ್ನ ಈಡೇರಿಸ್ಕೊಳ್ತಕ್ಕಂತಹ ಒಂದು ಮಹಿಮೆ ನಮ್ಮ ಚನ್ನಕೇಶ್ವರ ಸ್ವಾಮಿಗೆ ಇದೆ ಅಂತ ಹೇಳ್ಬಿಟ್ಟು ಹಲವಾರು ಸತ್ಯ ಪ್ರಮಾಣಗಳನ್ನ ಮಾಡಿದಾಗ ಯಾರು ತಪ್ಪು ಮಾಡಿರ್ತಾರೋ ಈ ದೇವಾಲಯದಲ್ಲಿ ಅವ್ರೇನಾದ್ರೂ
ಜ್ಯೋತಿ ಆರಿಸುವುದರ ಮುಖಾಂತರ ಪ್ರಮಾಣ ವಚನ ಸ್ವೀಕರಿಸಿದಾಗ ಆ ಕೂಡಲೇ ಅವರಿಗೆ ತೊಂದರೆಗಳು ಕಲಗಿದೆ, ಸತ್ಯವಾದವರಿಗೆ ಸತ್ಯವನ್ನೇ ಸಿಗುತ್ತೆ. ಯಾರು ಸುಳ್ಳನ್ನು ಹೇಳ್ತಾರೋ ಅವರಿಗೆ ಕಷ್ಟ ಕಾರ್ಪಣ್ಯಗಳು ಕಾಡ್ತದೆ. ಈ ದೇವಾಲಯ ತುಂಬಾ ಮಹಿಮೆಯಿಂದ ಕೂಡಿದೆ. ಈ ದೇವಾಲಯ ಚಿಕ್ಕ ಗ್ರಾಮ ಆಗಿದ್ರು ದೊಡ್ಡ ಕಾರ್ಯವನ್ನು ವರ್ಷ ನಾವು ನಡ್ಸ್ಕೊಂಡು ಬರ್ತಾ ಇದೀವಿ. ಎಲ್ಲರ ಸಹಕಾರ, ಈ ಗ್ರಾಮಸ್ಥರು ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರ, ಅನ್ನ ಸಂತರ್ಪಣೆ ಮಾಡ್ತೀವಿ. ಅದಂತೂ ವಿಜೃಂಭಣೆಯಿಂದ ಬೆಳಗ್ಗೆ ಜಾತ್ರೆ. ಇದು ಕತ್ತಬೇಸನಹಳ್ಳಿ ಗ್ರಾಮ. ಶ್ರೀ ಚನ್ನಕೇಶವ ಶ್ರೀದೇವಿ ಭೂದೇವಿ ಸಮೇತ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಆಗಿದ್ದು ಚೋಳರ ಪ್ರತಿಷ್ಠೆ ಆಗಿದ್ದು ವರ್ಷ ಇದೇ ಕದ್ರಿ ಹುಣ್ಣಿಮೆ ದಿನ ಬ್ರಹ್ಮರಥೋತ್ಸವವನ್ನು ನಡೆಸಲಾಗಿದ್ದು ಎಲ್ಲ ಭಕ್ತಾದಿಗಳು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ವಿಜೃಂಭಣೆಯಿಂದ ಅಧ್ಯಕ್ಷರು ಸೋಮಶೇಖರ್ ರೆಡ್ಡಿ ಅವರು ಮತ್ತು ಉಪಾಧ್ಯಕ್ಷರು ನಾರಾಯಣ ರೆಡ್ಡಿ ಅವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಕದ್ಬೇಸನಹಳ್ಳಿ ಗ್ರಾಮಸ್ಥರಿಂದ ವಿಜೃಂಭಣೆಯಿಂದ 6 ದಿವಸದ ಬ್ರಹ್ಮರಥೋತ್ಸವವನ್ನು ನಡೆಸಿಕೊಂಡು ಬರ್ತಾ ಇದ್ದೀವಿ. ವರ್ಷ ಇದೇ ರೀತಿ ವಿಜೃಂಭಣೆ ನಡೆಯುತ್ತೆ. ಇದು ಚೋಳರ ಪ್ರತಿಷ್ಠಾಪನೆ ಆಗಿದ್ದು ಶ್ರೀದೇವಿ ಭೂದೇವಿ ಸಮೇತ ಚನ್ನಕೇಶ್ವರ ಸ್ವಾಮಿ ದೇವರಾಗಿರುತ್ತಾರೆ. ವಿಷ್ಣು ಅವತಾರ ಆಗಿದ್ದು ಬಲಗೈನಲ್ಲಿ ಚಕ್ರ ಇದ್ದು ಎಡಗೈನಲ್ಲಿ ಶಂಕು ಇರುತ್ತದೆ. ಇದು ವಿಷ್ಣು ಅವತಾರ. ಈ ಕತ್ತರಿಸಿದಲ್ಲಿ ಚನ್ನಕೇಶವ ಈ ದಿನ ರಥೋತ್ಸವದ ಪ್ರಯುಕ್ತ ವೇದ ಪುರಾಣಗಳ ಎಲ್ಲ ಭಕ್ತರ ಈ ದಿನ ಕಲ್ಯಾಣ ಒಂದು ರಥೋತ್ಸವ ಪ್ರಯುಕ್ತ ಈ ದೇವರ ಭಕ್ತರಿಗೆ ಯಾವ ರೀತಿ ಕೋರಿಕೆ ನಿರ್ವಹಿಸಿ ಭಕ್ತಾದಿಗಳಲ್ಲಿ ಅವರ ಮನಸ್ಸಲ್ಲಿ ಅಭಿಷ್ಟ ಏನೇನಿದೆಯೋ ಭಕ್ತರಲ್ಲಿ ಬರ್ತಾರಲ್ವಾ, ಆ ಭಕ್ತರಲ್ಲಿ ಅವರ ಅಭಿಷ್ಟಗಳು ಏನೇನಿದೆಯೋ ಲಕ್ಷ್ಮೀ ಚನ್ನಕೇಶ್ವರ ಸ್ವಾಮಿ ಭಗವಂತ ಅವ್ರ ಕೋರಿಕೆಗಳು ಏನೇನಿದೆಯೋ ಅದೆಲ್ಲ ನೆರವೇರಿಸ್ತಾರೆ ಭಗವಂತ. ಇದುವರೆಗೂ ದೇವರ ಒಂದು ಅಕ್ಷಯ ಪಾತ್ರ ಇದ್ದಂತೆ ಭಕ್ತಾದಿಗಳೇ ಬಂದು ಕೈ ಜೋಡಿಸಿ ಆ ಒಂದು ಧನ ಸಹಾಯ ಮಾಡ್ತಾರೆ. ಅವರೆಲ್ಲ ಆದಂತಹ ಏನೇ ಸಹಾಯಗಳನ್ನು ನೀಡಿ ದೇವರ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇರ್ತಾರೆ. ಆದ್ದರಿಂದ ಎಲ್ಲರಿಗೂ ನಾವು ಈ ಒಂದು ದೇವಸ್ಥಾನದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು, ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಧನ್ಯವಾದ. ಶ್ರೀನಿವಾಸಪುರ ತಾಲೂಕಿನ ಇಲ್ದೂರು ಹೋಬಳಿ ಕೊಳ್ತೂರು ಗ್ರಾಮ ಪಂಚಾಯತಿ ಮಟ್ಟದ ಪ್ರಮುಖವಾದ ದೇವಸ್ಥಾನವಾಗಿದ್ದು ಈ ದೇವರ ಮಹಿಮೆ ಸುತ್ತಮುತ್ತಲ ಗ್ರಾಮಗಳ ಜನರ ದೈನಂದಿನ ಜೀವನಕ್ಕಾಗಿ ಕಷ್ಟ ಸುಖಗಳನ್ನು ಹೋಗಲಾಡಿಸುವಂತಹ ಒಂದು ದೇವಸ್ಥಾನ ಆಗಿರುತ್ತದೆ. ಇದರಿಂದ ಸುಮಾರು ವರ್ಷಗಳಿಂದ ಈ ದೇವಸ್ಥಾನದ ಪೂಜೆ ಕೈಂಕರ್ಯಗಳನ್ನು ಈ ಗ್ರಾಮದ ಪ್ರಮುಖರೆಲ್ಲರೂ ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿ ಸುತ್ತಮುತ್ತಲು ಇಂದ ಬರುವಂತಹ ಭಕ್ತಾದಿಗಳ ಸಹಾಯದಿಂದಲೂ ಕೂಡ ಈ ಜಾತ್ರೆಯನ್ನ ಬಹಳ ವಿಜೃಂಭಣೆಯಿಂದ ಪ್ರತಿ ವರ್ಷ ನಡೆಸಿಕೊಡ್ತಾ ಇದ್ದಾರೆ.